ಓಂ ಶಾಂತಿ. ಮುರಳಿ ದಿನಾಂಕ 13/1/26. ಬಾಪ್ ದಾದಾ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, बाप की श्रीमत का रिकॉर्ड रखना माना, मुरली कभी भी मिस नहीं करना, हर आज्ञा का पालन करना. ಮಧುರ ಮಕ್ಕಳೇ, ತಂದೆ ಶ್ರೀಮತದ ಗೌರವ ಇಟ್ಕೊಳ್ಳೋದು ಅಂದ್ರೆ ಮುರಳಿಯನ್ನ ಎಂದಿಗೂ ತಪ್ಪಿಸಬಾರದು, ಪ್ರತಿ ಆಜ್ಞೆ ಪಾಲನೆಯನ್ನ ಮಾಡಬೇಕು. ಪ್ರಶ್ನೆ: अगर तुम बच्चों से कोई पूछे राजी खुशी हो तो तुम्हें कौन सा जवाब फलक से देना चाहिए? ಒಂದು ವೇಳೆ ತಾವು ಮಕ್ಕಳನ್ನ ಯಾರಾದ್ರೂ ಕೇಳಿದ್ರೆ, ಏನು ರಾಜಿ ಖುಷಿ ಇದ್ದೀರಾ, ಅವಾಗ ತಾವು ಯಾವ ಉತ್ತರವನ್ನ ನಶೆಯಿಂದ ಕೊಡಬೇಕು? उत्तर बोलो, परवाहती पार ब्रह्म में रहने वाले की वह मिल गया, बाकी क्या चाहिए. ಅವ್ರು ಹೇಳಿ, ಚಿಂತೆ ಇತ್ತು ಯಾರ್ದು? ಪಾರ ಬ್ರಹ್ಮದಲ್ಲಿ ಇರುವಂಥವನದ್ದು. ಸೊ ಅವರೇ ಸಿಕ್ಕ ಮೇಲೆ ಬಾಕಿ ಏನ್ ಬೇಕು? ಪಾನ ಥಾಸೋ ಪಾಲಿಯ, ಏನ್ ಪಡ್ಕೋಬೇಕಾಗಿತ್ತೋ ಅದನ್ನ ಪಡ್ಕೊಂಡ್ಬಿಟ್ವಿ. ತುಮ್ ಈಶ್ವರಿಯ ಬಚ್ಚೋಂಕೋ ಕಿಸಿ ಬಾತ್ ಕಿ ಪರವಾ ನಹಿ. ತಾವು ಈಶ್ವರಿಯ ಮಕ್ಕಳಿಗೆ ಯಾವ ಮಾತಿನ ಬಗ್ಗೆನೂ ಚಿಂತೆ ಇಲ್ಲ. तुम्हें बाप ने अपना बनाया, तुम्हारे पर ताज रखा, फिर परवा किस बात की. ತಮ್ಮನ್ನ ತಂದೆ ತನ್ನವರನ್ನಾಗಿ ಮಾಡ್ಕೊಂಡ್ರು, ತಮ್ಮ ಮೇಲೆ ಕಿರೀಟವನ್ನ ಇಟ್ರು, ಇನ್ನು ಬಾಕಿ ಯಾವ ಮಾತಿನ ಚಿಂತೆ. ओम शांति. बाप समझाते हैं, बच्चों की बुद्धि में जरूर होगा कि बाबा बाप भी हैं, टीचर भी हैं, सुप्रीम गुरु भी हैं, इसे याद में जरूर होंगे. ಬಾಬಾ ತಿಳಿಸ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಅವಶ್ಯ ಇದೆ, ಬಾಬಾ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಪರಮ ಗುರುನೂ ಆಗಿದ್ದಾರೆ, ಇದೇ ನೆನಪಲ್ಲಿ ಅವಶ್ಯ ಇರ್ತಾರೆ. ಯಹ ಯಾದ ಕಬಿ ಕೊಯ್ ಸಿಖಲಾ ಭಿ ನಹಿ ಸಕ್ತೆ. ಈ ನೆನಪನ್ನು ಯಾರು ಕಲಿಸಿಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಬಾಪ್ ಹಿ ಕಲ್ಪ ಕಲ್ಪ ಆಕರ್ ಸಿಖಲಾತೆ ಹೇ. ತಂದೆನೇ ಕಲ್ಪ ಕಲ್ಪ ಬಂದು ಕಲಿಸಿಕೊಡ್ತಾರೆ. ವಹಿ ಜ್ಞಾನ ಸಾಗರ್ ಪತಿತ್ ಪಾವನ್ ಬಿ ಹೇ. ಅವರೇ ಜ್ಞಾನ ಸಾಗರ ಪತಿತ ಪಾವನನು ಆಗಿದ್ದಾರೆ. ಬಾಪ್ ಬಿ ಹೇ, ಟೀಚರ್ ಬಿ ಹೇ, ಗುರು ಬಿ ಹೇ. ಅವರು ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಗುರುನೂ ಆಗಿದ್ದಾರೆ. ಯಾ ಅಬ್ ಸಮझा जाता है जबकि ज्ञान का तीसरा नेत्र मिला है. ನಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿರುವ ಕಾರಣ ನಾವೀಗ ತಿಳಿಸ್ಕೊಡಲಾಗ್ತದೆ. बच्चे बल समझते तो होंगे परंतु बाप को ही भूल जाते तो टीचर गुरु फिर कैसे याद आएगा. ಮಕ್ಕಳು ಬಲೆ ತಿಳ್ಕೋತಾರೆ, ಆದ್ರೆ ತಂದೆನೆ ಮರೆತು ಬಿಟ್ಟಾಗ ಟೀಚರ್ ಗುರುವನ್ನ ಅವ್ರು ಹೆಂಗ್ ನೆನಪು ಮಾಡ್ತಾರೆ? ಅವ್ರ ನೆನಪು ಹೆಂಗ್ ಬರ್ತದೆ? माया बहुत ही प्रबल है जो तीन रूप में महिमा होते हुए भी तीनों को भुला देती है, इतनी सर्वशक्तिमान है. ಮಾಯೆ ಬಹಳಷ್ಟು ಪ್ರಬಲ ಇದೆ. ಎಷ್ಟು ಪ್ರಬಲ ಇದೆ ಅಂದ್ರೆ, ಮೂರು ರೂಪದಲ್ಲಿ ಯಾರ ಮಹಿಮೆ ಆಗತ್ತೆ ಆ ಮೂವರನ್ನು ಮರೆಸಿ ಬಿಡ್ತದೆ, ಅಷ್ಟು ಸರ್ವಶಕ್ತಿವಂತ ಇದೆ. ಬಚ್ಚೆ ಲಿಖತೆ ಭಿ ಹೇ ಬಾಬಾ ಹಮ್ ಭೂಲ್ ಜಾತೆ ಹೇ. ಮಕ್ಕಳು ಕೂಡ ಬರೀತಾರೆ, ಬಾಬಾ ಮರ್ತ್ ಬಿಟ್ವಿ. ಮಾಯಾ ಐಸಿ ಪ್ರಬಲ ಹೈ. ಮಾಯೆ ಅಷ್ಟು ಪ್ರಬಲ ಇದೆ. ಡ್ರಾಮಾ ಅನುಸಾರ ಹೈ ಬಹುತ್ ಸಹಜ. ಅರೆ ಡ್ರಾಮಾನುಸಾರ ಬಹಳ ಸಹಜ ಇದೆ. ಬಚ್ಚೆ ಸಮಜ್ತೆ ಹೇ ಐಸಾ ಕಭಿ ಕೊಯ್ ಹೋ ನಹಿ ಸಕ್ತಾ. ಮಕ್ಕಳು ತಿಳ್ಕೋತೀರಿ, ಆ ರೀತಿ ಅಂತೂ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಹಿ ಬಾಪ್ ಟೀಚರ್ ಸದ್ಗುರು ಹೇ ಸಚ್ ಸಚ್. इसमें गपोड़े आदि की कोई बात नहीं. ಅವರೇ ಸತ್ಯ ಸತ್ಯ ತಂದೆ, ಸತ್ಯ ಸತ್ಯ ಶಿಕ್ಷಕ, ಸತ್ಯ ಸತ್ಯ ಸದ್ಗುರು. ಇದರಲ್ಲಿ ಸುಳ್ಳಿನ ಯಾವುದೇ ಮಾತು ಇಲ್ಲ. ಅಂದರ್ ಮೇ ಸಮಜ್ನಾ ಚಾಹಿಯೇ ನಾ. ಆಂತರ್ಯದಲ್ಲಿ ತಿಳ್ಕೋಬೇಕು ತಾನೆ. ಪರಂತು ಮಾಯೆ ಭುಲಾ ದೇತಿ ಹೈ. ಆದ್ರೆ ಮಾಯೆ ಮರೆಸಿ ಬಿಡ್ತದೆ. कहते हम हार खा लेते हैं तो कदम कदम में पदम कैसे होंगे. ಹೇಳ್ತಾರೆ, ನಾವು ಸೋಲು ತಿಂದ್ಬಿಟ್ವಿ, ಹಾಗಾದ್ರೆ ಹೆಜ್ಜೆ ಹೆಜ್ಜೆಗೂ ಪದಮ ಹೆಂಗಾಗತ್ತೆ. ದೇವತಾओं को ही पदम की निशानी देते हैं. ದೇವತೆಗಳಿಗೆನೆ ಪದಮದ ಲಕ್ಷಣ ಕೊಡ್ತಾರೆ. सबको तो नहीं दे सकते. ಎಲ್ಲರಿಗೂ ಅದನ್ನ ಕೊಡಕ್ ಸಾಧ್ಯ ಇಲ್ಲ. ಈಶ್ವರ ಕಿಯ ಪಡಾಯಿ ಹೇ ಮನುಷ್ಯ ಕಿ ನಹಿ. ಇದು ಈಶ್ವರನ ಶಿಕ್ಷಣ, ಇದು ಮನುಷ್ಯರ ಶಿಕ್ಷಣ ಅಲ್ಲ. ಮನುಷ್ಯಕಿಯ ಪಡಾಯಿ ಕಭಿ ಹೋ ನಹಿ ಸಕ್ತಿ. ಮನುಷ್ಯರದು ಈ ರೀತಿ ಶಿಕ್ಷಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. बल देवताओं की महिमा की जाती है परंतु फिर भी ऊंचते ऊंच एक बाप है. ಬಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತೆ, ಆದ್ರೂ ಶ್ರೇಷ್ಠಾತಿ ಶ್ರೇಷ್ಠ ಅಂದ್ರೆ ಒಬ್ಬ ತಂದೆ. ಬಾಕಿ ಉನ್ಕಿ ಬಡಾಯಿ ಕ್ಯಾ ಹೈ, ಆಜ್ ಗದಾಯಿ ಕಲ್ ರಾಜಾಯಿ. ಬಾಕಿನ ಅವ್ರದೇನ್ ಹೆಗ್ಗಳಿಕೆ, ಇವತ್ತು ಗುಲಾಮರಿರ್ತಾರೆ, ನಾಳೆ ರಾಜಾಯಿ ಇರುತ್ತೆ. ಅಭಿ ತುಮ್ ಪುರುಷಾರ್ಥ ಕರ್ ರಹೆ ಹೋ ಐಸಾ ಲಕ್ಷ್ಮೀ ನಾರಾಯಣ್ ಬನ್ನೆ ಕಾ.
ಆ ರೀತಿ ಲಕ್ಷ್ಮೀನಾರಾಯಣ ಆಗುವಂತ ಪುರುಷಾರ್ಥವನ್ನ ತಾವು ಮಾಡ್ತಾ ಇದ್ದೀರಿ. ಜಾನ್ತೆ ಹೋ ಇಸ್ ಪುರುಷಾರ್ಥ ಮೇ ಬಹುತ್ ಫೇಲ್ ಹೋತೆ ಹೈ. ತಿಳ್ಕೊಂಡಿದ್ದೀರಿ, ಪುರುಷಾರ್ಥದಲ್ಲಿ ಅನೇಕರು ಫೇಲ್ ಆಗ್ತಾರೆ. ಪಡ್ತೆ ಫಿರ್ ಬಿ ಇತನೆ ಹೇ ಜಿತನೆ ಕಲ್ಪ ಪೆಹಲೆ ಪಾಸ್ ಹುಯೆ ಥೆ. ಓದ್ತಾರೆಷ್ಟು, ಎಷ್ಟು ಕಲ್ಪದ ಮೊದಲು ಪಾಸ್ ಆಗಿದ್ರು. ವಾಸ್ತವ ಮೇ ಜ್ಞಾನ ಹೇ ಬಿ ಬಹುತ್ ಸಹಜ ಪರಂತು ಮಾಯ ಭುಲಾ ದೇತಿ. ಜ್ಞಾನ ಹಂಗೆ ನೋಡಿದ್ರೆ ಬಹಳ ಸಹಜ ಇದೆ, ಆದ್ರೆ ಮಾಯ ಮರೆಸಿ ಬಿಡುತ್ತೆ. ಬಾಪ ಕಹತೆ ಅಪ್ನಾ ಚಾಟ್ ಲಿಖೋ ಪರಂತು ಲಿಖ್ ನಹಿ ಪಾತೆ. ತಂದೆ ಹೇಳ್ತಾರೆ ಚಾಟ್ ಬರೀರಿ, ಬಟ್ ಬರೀಲಿಕ್ಕಾಗುವುದಿಲ್ಲ. ಕಹಾ ತಕ್ ಬೈಠಲಿಕ್ಕೆ ಅಂತಾರೆ, ಎಲ್ಲಿ ತಕ ಕೂತ್ಕೊಂಡು ಬರೆಯೋದು. ಅಗರ್ ಲಿಖತೆ ಭಿ ಹೇ ತೋ ಜಾಂಚ್ ಕರ್ತೆ ಹೇ 2 ಗಂಟೆ ಯಾದ್ ಮೇ ರಹೆ. ಆಯ್ತು ಬರೀತಾರೆ, ಬರೋದು ಏನ್ ಚೆಕ್ ಮಾಡ್ಕೋತಾರೆ, 2 ತಾಸು ನೆನಪಿನಲ್ಲಿ ಇದ್ನಾ ಅಷ್ಟೇ. ಫಿರ್ ವಹ ಭಿ ಉನ್ಕೋ ಮಾಲೂಮ್ ಪಡ್ತಾ ಹೇ ಜೋ ಬಾಪ್ ಕಿ ಶ್ರೀಮತ್ ಕೋ ಅಮಲ್ ಮೇ ಲಾತೆ. ಸೊ ಅವ್ರಿಗೆ ಆಮೇಲೆ ಅದು ಗೊತ್ತಾಗತ್ತೆ. ಸೊ ಅದನ್ನ ಆ ಶ್ರೀಮತವನ್ನ ತಂದೆದು ಪ್ರಾಕ್ಟಿಕಲ್ ಅಲ್ಲಿ ತರ್ತಾರೆ. ಬಾಪ್ ತೋ ಸಮझेंगे ಇನ್ ವಿಚಾರೋं ಕೋ ಲಜ್ಜಾ ಆತಿ ಹೋಗಿ. ತಂದೆ ಅಂತ ತಿಳ್ಕೊತಾರೆ, ಪಾಪ ಇವರಿಗೆ ನಾಚಿಕೆ ಬರ್ತದೋ ಏನು. ನೈತೋ ಶ್ರೀಮತ್ ಅಮಲ್ ಮೇಲೆ ಲಾನಿ ಚಾಹಿಯೆ, ಇಲ್ಲಾಂದ್ರೆ ಶ್ರೀಮತವನ್ನ ಪ್ರಾಕ್ಟಿಕಲ್ ಆಗಿ ತರಬೇಕು. ಪರಂತು 2% ಮುಷ್ಕಿಲ್ ಚಾಟ್ ಲಿಖತೆ. ಆದ್ರೆ ಬಹಳ ಕಷ್ಟಪಟ್ಟು 2% ಮಕ್ಕಳು ಚಾಟ್ ಬರೀತಾರೆ. ಬಚ್ಚೋं की ಶ್ರೀಮತ್ का इतना रिगार्ड नहीं है. ಮಕ್ಕಳಿಗೆ ಶ್ರೀಮತದ ಬಗ್ಗೆ ಅಷ್ಟು ಗೌರವ ಇಲ್ಲ. ಮುರಳಿ ಮಿಲ್ತೆ ಹುಯೆ ಭಿ ಪಡ್ತೆ ನಹಿ ಹೈ. ಮುರಳಿ ಸಿಕ್ಕರು ಕೂಡ ಓದೋದಿಲ್ಲ. ದಿಲ್ में लगता जरूर होगा. बाबा कहते तो सच है, हम मुरली ही नहीं पढ़ते तो बाकी औरों को समझाएंगे क्या. ಅವ್ರಿಗೆ ಒಳಗೆ ಮನಸ್ಸಿಗೆ ಅನಿಸ್ತದೆ, ಬಾಬಾ ಅಂತೂ ಸತ್ಯ ಹೇಳ್ತಿದ್ದಾರೆ, ಈಗ ನಾನೇ ಮುರುಳಿ ಓದ್ಲಿಲ್ಲ ಅಂದ್ರೆ ಅನ್ನಿಗೆ ನಾನು ಏನ್ ತಿಳಿಸ್ಕೊಡ್ತೀನಿ. याद की यात्रा. ओम शांति. रूहानी बाप रूहानी बच्चों को समझाते हैं. यह तो बच्चे समझते हैं, बरोबर हम आत्मा हैं, हमको परमपिता परमात्मा पढ़ा रहे हैं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಇದನ್ನ ಮಕ್ಕಳು ತಿಳ್ಕೋತೀರಿ, ಬರೋಬ್ಬರ ನಾವು ಆತ್ಮ ಆಗಿದ್ದೀವಿ, ನಮ್ಗೆ ಪರಂಪಿತ ಪರಮಾತ್ಮ ಓದಿಸ್ತಾ ಇದ್ದಾರೆ. ಅವ್ರು ಕ್ಯಾ ಕಹತೆ, ಮತ್ತೇನ್ ಹೇಳ್ತಾರೆ, ಮುಜೆ ಯಾದ ಕರೋ ತೋ ತುಮ್ ಸ್ವರ್ಗೆ ಮಾಲೀಕ್ ಬನು. ನನ್ನ ನೆನಪು ಮಾಡಿದ್ರೆ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ಇಸ್ಮೇ ಬಾಪ್ ಬಿ ಆ ಗಯಾ, ಪಡಾಯಿ और ಪಡಾನೆ ವಾಲಾ ಬಿ ಆ ಗಯಾ. ಇದರಲ್ಲಿ ತಂದೆನೂ ಬಂದ್ರು, ಶಿಕ್ಷಣ ಮತ್ತು ಓದಿಸುವಂಥವರು ಬಂದ್ರು. ಸದ್ಗತಿ ದಾತ ಬಿ ಆ ಗಯಾ, ಜೊತೆಗೆ ಸದ್ಗತಿ ದಾತನು ಬಂದ್ರು. ಥೋಡೆ ಅಕ್ಷರ ಮೇ ಸಾರಾ ಜ್ಞಾನ ಆ ಜಾತಾ ಹೈ. ಸ್ವಲ್ಪ ಅಕ್ಷರದಲ್ಲಿ ಇಡೀ ಜ್ಞಾನ ಬಂದ್ಬಿಡತ್ತೆ. ಯಹಾ ತುಮ್ ಆತೆ ಹಿ ಹೋ ಇಸ್ಕೋ ರಿವೈಸ್ ಕರ್ನೆ ಕೆ ಲಿಯೆ. ತಾವಿಲ್ಲಿ ಬರೋದು ಇದನ್ನ ಪುನರಾವರ್ತನೆ ಮಾಡ್ಲಿಕ್ಕೆ. ಬಾಪ್ ಬಿ ಯಹಿ ಸಮझाते हैं क्योंकि तुम खुद कहते हो हम भूल जाते हैं, इसलिए यहाँ आते हैं रिवाइज करने. ತಂದೆ ಕೂಡ ಇದನ್ನೇ ತಿಳಿಸ್ತಾರೆ, ಯಾಕಂದ್ರೆ ತಾವು ಸ್ವತಃ ಹೇಳ್ತಿರಲ್ವ ಮರ್ತು ಹೋಗ್ತೀವಂತ ಹೇಳಿ. ಅದಕ್ಕಾಗಿ ಇಲ್ಲಿ ಬರೋದೇ ಪುನರಾವರ್ತನೆಯನ್ನ ಮಾಡ್ಲಿಕ್ಕೆ. ಬಲ್ ಕೊಯ್ ಯಹಾ ರಹತೆ ಹೇ ತೋ ಬಿ ರಿವೈಸ್ ನಹಿ ಹೋತಾ ಹೈ. ಬಲೆ ಕೆಲವರು ಇಲ್ಲೇ ಇರ್ತಾರೆ, ಬಟ್ ಪುನರಾವರ್ತನೆ ಮಾಡೋದಿಲ್ಲ. ತಕದೀರ್ ಮೇ ನಹಿ ಹೇ, ಯಾಕಂದ್ರೆ ಅದೃಷ್ಟದಲ್ಲಿ ಇಲ್ಲ. ತದ್ಬೀರ್ ತೋ ಬಾಪ ಕರಾತೆ ಹಿ ಹೇ, ಆದ್ರೆ ಬಾಬಂತು ಪುರುಷಾರ್ಥ ಮಾಡಿಸ್ತಾರೆ. ತದ್ಬೀರ್ ಕರಾನೆ ವಾಲಾ ಏಕ್ ಬಾಪ್ ಹಿ ಹೇ. ಅದೃಷ್ಟ ರೂಪಿಸೋರು ಒಬ್ಬ ತಂದೆನೆ. ಇಸ್ಮೇ ಕೋಯಿ ಕಿ ಪಾಸ್ ಖಾತಿರಿ ಬಿ ನೈ ಹೋ ಸಕ್ತೆ. ಇದ್ರಲ್ಲಿ ಯಾರ್ದು ಸಪರೇಟ್ ಆಗಿ ಕಾಳಜಿ ಹಂಗೆಲ್ಲ ಇರೋದಿಲ್ಲ. ನಾ ಸ್ಪೆಷಲ್ ಪಢಾಯಿ ಹೈ, ಇಲ್ಲೇನ್ ಸ್ಪೆಷಲ್ ಶಿಕ್ಷಣ ಇಲ್ಲ. ಉಸ್ ಪಢಾಯಿ ಮೇ ಸ್ಪೆಷಲ್ ಪಢನೆ ಲಿಯೆ ಟೀಚರ್ ಕೋ ಬುಲಾತೆ ಹೈ. ಆ ಶಿಕ್ಷಣದಲ್ಲಿ ಏನ್ ಮಾಡ್ತಾರೆ, ಸ್ಪೆಷಲ್ ಓದಿಸ್ಲಿಕ್ಕೆ ಟೀಚರ್ ಅನ್ನ ಕರೆಸ್ತಾರೆ. ಯಹ ತೋ ತಕದೀರ್ ಬನಾನೆ ಲಿಯೆ ಸಬ್ಕೋ ಪಢಾತೆ ಹೈ. ಇಲ್ಲಿ ಬಾಬಾ ಅದೃಷ್ಟವನ್ನ ರೂಪಿಸ್ಲಿಕ್ಕೆ ಎಲ್ಲರಿಗೂ ಒಂದೇ ರೀತಿಯಾಗಿ ಓದಿಸ್ತಾರೆ. ಏಕ್ ಏಕಕೋ ಅಲಗ್ ಕಹಾ ತಕ್ ಪಢಾಯೆಂಗೆ. ಒಬ್ಬೊಬ್ಬರಿಗೆ ಎಲ್ಲಿ ತನಕ ಅಂತ ಓದಿಸೋದು. ಕಿತ್ನೆ ಡೇರ್ ಬಚ್ಚೆ, ಎಷ್ಟು ಮಕ್ಕಳಿದ್ದಾರೆ. ಉಸ್ ಪಢಾಯಿ ಮೇ ಕೊಯ್ ಬಡೆ ಆದ್ಮಿ ಕೆ ಬಚ್ಚೆ ಹೋತೆ ಹೈ ತೋ ಉನ್ಕೋ ಸ್ಪೆಷಲ್ ಪಢಾತೆ ಹೈ. ಆ ಶಿಕ್ಷಣದಲ್ಲಿ ನೋಡಿ, ಯಾವ್ದಾದ್ರು ದೊಡ್ಡ ವ್ಯಕ್ತಿ ಮಕ್ಕಳಿದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಟ್ಯೂಷನ್ ತಗೊಂಡು ಓದಿಸ್ತಾರೆ. टीचर जानते हैं कि ये डल है, इसलिए उनको स्कॉलरशिप लायक बनाते. ಯಾಕಂದ್ರೆ ಟೀಚರ್ ತಿಳ್ಕೊಂಡಿರ್ತಾರೆ ಇವ್ರು ಡಲ್ ಇದ್ದಾರೆ, ಅದಕ್ಕೆ ಸ್ಕಾಲರ್ಶಿಪ್ ಯೋಗ್ಯ ಆಗ್ಲಿಕ್ಕೆ ಓದಿಸ್ತಾರೆ. ಯಹ ಬಾಪ ಐಸೆ ನಹಿ ಕರ್ತೆ, ಬಟ್ ಇಲ್ಲಿ ಬಾಬಾ ಆ ಟೈಪ್ ಮಾಡೋದಿಲ್ಲ. ಯಹ ಏಕ್ ರಸ ಸಬಕೋ ಪಢಾತೆ, ಇಲ್ಲಿ ಎಲ್ಲರಿಗೂ ಒಂದೇ ರೀತಿ ಓದಿಸ್ತಾರೆ. ವಾ ಹುವಾ ಟೀಚರ್ ಕಾ ಎಕ್ಸ್ಟ್ರಾ ಪುರುಷಾರ್ಥ ಕರಾನ. ಅದೇನಾಯ್ತು, ಟೀಚರ್ದು ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸೋದು. यह तो एक्स्ट्रा पुरुषार्थ किसको अलग से कराते नहीं हैं.
ಇಲ್ಲಿ ಬಾಬಾ ಎಕ್ಸ್ಟ್ರಾ ಪುರುಷಾರ್ಥ ಯಾರಿಗೂ ಆ ಟೈಪ್ ಬೇರೆ ಮಾಡಿಸೋದಿಲ್ಲ. एक्स्ट्रा पुरुषार्थ माना ही मास्टर कुछ कृपा करते हैं. ಎಕ್ಸ್ಟ್ರಾ ಪುರುಷಾರ್ಥ ಅಂದ್ರೇನು? ಓ ಮಾಸ್ಟರೇ ಟೀಚರೇ ಸ್ವಲ್ಪ ಕೃಪೆ ಮಾಡ್ತಾರೆ ಅಂತ ಅರ್ಥ. ऐसे तो बल पैसे लेते हैं, खास टाइम दे पढ़ाते हैं, जिससे वह जास्ती पढ़कर होशियार होते हैं. ಬಲೆ ಅಲ್ಲಿ ಏನ್ ಮಾಡ್ತಾರೆ, ಅದಕ್ಕೆ ಹಣ ತಗೊಳ್ತಾರೆ, ಖಾಸಾಗಿ ಸಮಯವನ್ನ ಕೊಟ್ಟು ಓದಿಸ್ತಾರೆ, ಯಾವ್ದರಿಂದ ಅವರು ಹೆಚ್ಚು ಓದಿ ಹೋಶಿಯಾರ್ ಬುದ್ಧಿವಂತರಾಗ್ತಾರೆ. यहाँ तो ಜಾಸ್ತಿ ಕುಚ್ ಪढ़ने की बात है ही नहीं ना. ಆದ್ರೆ ಇಲ್ಲಿ ನೋಡ್ರಿ ಏನು ಹೆಚ್ಚು ಓದುವಂತ ಮಾತೇ ಇಲ್ಲ. ಇನ್ಕಿ ತೋ ಬಾತ್ ಹಿ ನಹೀ ಹೈ. ಇವ್ರದಂತೂ ಹೊಸ ಮಾತಿದು. ಏಕ್ ಹಿ ಮಹಾಮಂತ್ರ ದೇತೆ ಹೇ ಮನ್ ಮನಾಭವ್. ಬಾಬಾ ಇಲ್ಲಿ ಒಂದೇ ಮಹಾಮಂತ್ರ ಕೊಡ್ತಾರೆ, ಯಾವುದು? ಮನ್ ಮನಾಭವ್. ಯಾದ್ ಸೆ ಕ್ಯಾ ಹೋತಾ ಹೈ? ಯಹ ತೋ ಸಮಜ್ತೆ ಹೋ ಬಾಪ್ ಹಿ ಪತಿತ್ ಪಾವನ್ ಹೈ. ನೆನಪಿನಿಂದ ಏನಾಗತ್ತೆ? ಇದಂತೂ ತಿಳ್ಕೊತೀರಿ, ತಂದೆನೆ ಪತಿತ ಪಾವನ. ಜಾನ್ತೆ ಹೋ ಉನ್ಕೋ ಯಾದ್ ಕರ್ನೆ ಸೆ ಪಾವನ್ ಬನೆಂಗೆ. ತಿಳ್ಕೊಂಡಿದಿರಿ, ಅವರ ನೆನಪು ಮಾಡಿದಾಗ್ಲೇನೆ ನೀವು ಪಾವನ ಆಗ್ತೀರಿ. अब तुम बच्चों को ज्ञान है, जितना याद करेंगे उतना पावन बनेंगे. ಈಗ ತಾವು ಮಕ್ಕಳಿಗೆ ಜ್ಞಾನ ಇದೆ, ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಪಾವನ ಆಗ್ತೀರಿ. ಕಮ್ ಯಾದ್ ಕರೆಂಗೆ ತೋ ಕಮ್ ಪಾವನ್ ಬನೆಂಗೆ. ಕಡಿಮೆ ನೆನಪು ಮಾಡಿದ್ರೆ ಕಡಿಮೆ ಪಾವನ ಆಗ್ತೀರಿ. ये तुम बच्चों के पुरुषार्थ पर है. ಇದು ತಾವು ಮಕ್ಕಳ ಪುರುಷಾರ್ಥದ ಮೇಲೆ ಆಧಾರಿತ ಇದೆ. बेहद के बाप को याद करने से हमको यह लक्ष्मी नारायण बनना है. ಬೇಹದ್ದಿನ ತಂದೆನ ನೆನಪು ಮಾಡೋದ್ರಿಂದ ನಾವು ಈ ರೀತಿ ಲಕ್ಷ್ಮೀ ನಾರಾಯಣ ಆಗಬೇಕು. ಉನೋಕಿ ಮಹಿಮಾತು ಹರೇಕ್ ಜಾನ್ತೆ ಹೇ. ಅವರ ಮಹಿಮೆಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿದ್ದಾರೆ. ಕತೆ ಬಿ ಹೇ ಆಪ್ ಪುಣ್ಯಾತ್ಮ ಹೋ ಹಮ್ ಪಾಪಾತ್ಮ ಹೇ. ಅವ್ರ ಮುಂದೆ ಹೋಗಿ ಏನ್ ಹೇಳ್ತಾರೆ? ಓ ತಾವು ಪುಣ್ಯಾತ್ಮ ಆಗಿದ್ದೀರಿ, ನಾವು ಪಾಪಾತ್ಮ ಆಗಿದ್ದೀವಿ. ಢೇರ್ ಮಂದಿರ ಬನೆ ಹುಯೇ. ದೇವತೆಗಳದ್ದು ಅನೇಕ ಮಂದಿರ ಮಾಡಲ್ಪಟ್ಟಿದೆ. ವಹ ಸಬ್ ಕ್ಯಾ ಕರ್ನೆ ಜಾತೆ? ಅಲ್ಲ ಎಲ್ಲರೂ ಹೋಗಿ ಏನ್ ಮಾಡ್ಲಿಕ್ಕೆ ಹೋಗ್ತಾರೆ? ದರ್ಶನ್ ಸೆ ಫಾಯ್ದಾ ತೋ ಕುಚ್ ಬಿ ನಹಿ. ಬರೀ ದರ್ಶನ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಏಕ್ ದೋ ಕೋ ದೇಖ್ ಚಲೆ ಜಾತೆ. ಅಲ್ಲೇನ್ ಮಾಡ್ತಾರೆ, ಒಬ್ಬರಿಬ್ಬರು ನೋಡ್ತಾರೆ, ಭೇಟಿ ಆಗ್ತಾರೆ, ಹೋಗ್ಬಿಡ್ತಾರೆ. ಬಸ್ ದರ್ಶನ್ ಕರ್ನೆ ಜಾತೆ. ಬರೀ ಏನು ದರ್ಶನ ಮಾಡ್ಕೊಳಿಕ್ ಹೋಗ್ತಾರಷ್ಟೇ. ಫಲಾನ ಯಾತ್ರಾ ಪರ್ ಜಾತಾ ಹೇ ಹಮ್ ಬಿ ಜಾವೆ. ಓ ಇಂಥವ್ರ ಯಾತ್ರೆ ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತ ಅವ್ರಿಂದ ಹೋಗ್ತಾರೆ. ಇಸಸೆ ಕ್ಯಾ ಹೋಗಾ? ಇದರಿಂದ ಏನಾಗತ್ತೆ? ಕುಚ್ ಬಿ ನಹಿ, ಏನು ಆಗೋದಿಲ್ಲ ಅಂತಾರೆ ಬಾಬಾ. ತುಮ್ ಬಚ್ಚೋನೆ ಬಿ ಯಾತ್ರೆ ಕಿ ಹೇನ. ತಾವು ಮಕ್ಕಳು ಕೂಡ ಅನೇಕ ಯಾತ್ರೆಗಳನ್ನ ಮಾಡಿದಿರ್ತಾನೆ. ಜೈಸೆ ಅವ್ರ ತ್ಯೋಹಾರ್ ಮನಾತೆ ವೈಸೆ ಯಾತ್ರಾ ಬಿ ಏಕ್ ತ್ಯೋಹಾರ್ ಸಮಜ್ತೆ ಹೇ. ಹೆಂಗೆ ಈಗ ಬೇರೆ ಹಬ್ಬಗಳನ್ನ ಆಚರಿಸ್ತಾರಲ್ವಾ, ಹಂಗೆ ಯಾತ್ರೆ ಮಾಡೋದು ಕೂಡ ಅದು ಒಂದು ಹಬ್ಬನಂತಾನೆ ತಿಳ್ಕೊತಾರೆ. ಅಭಿ ತುಮ್ ಯಾದಕ್ಕೆ ಯಾತ್ರಾ ಬಿ ಏಕ್ ತ್ಯೋಹಾರ್ ಸಮಜ್ತೆ ಹೋ. ನೋಡಿ, ತಾವು ಕೂಡ ಈಗ ಒಂದು ನೆನಪಿನ ಯಾತ್ರೆಯನ್ನ ಅದನ್ನ ಒಂದು ಹಬ್ಬ ಅಂತ ತಿಳ್ಕೊತೀರಿ. ತುಮ್ ಯಾದಕ್ಕೆ ಯಾತ್ರಾ ಮೇ ರಹತೆ ಹೋ. ತಾವು ನೆನಪಿನ ಯಾತ್ರೆಯಲ್ಲಿ ಇರ್ತೀರಿ. ಅಕ್ಷರ ಹಿ ಏಕ ಹೇ ಮನ್ ಮನಾಭವ್. ಅಕ್ಷರ ಒಂದೇ, ಯಾವುದು? ಮನ್ ಮನಾಭವ್. ಯ ತುಮಾರಿ ಯಾತ್ರಾ ಅನಾದಿ ಹೇ. ಬಟ್ ನಿಮ್ ಯಾತ್ರೆ ಇದು ಅನಾದಿ. ವ ಬಿ ಕಹತೆ ವ ಯಾತ್ರಾ ಹಮ್ ಅನಾದಿ ಕರ್ತೆ ಆಯೇ ಹೇ. ಅಲ್ಲೂ ಏನ್ ಹೇಳ್ತಾರೆ? ಓ ನಮ್ ಯಾತ್ರೆನು ಅನಾದಿಯಿಂದ ನಾವು ಮಾಡ್ತಾ ಬಂದಿದೀವಿ. ಪರಂತು ತುಮ್ ಅಭಿ ಜ್ಞಾನ ಸಹಿತ ಕಹತೆ ಹೋ ಹಮ್ ಕಲ್ಪ ಕಲ್ಪ ಯಹ ಯಾತ್ರಾ ಕರ್ತೆ ಹೇ. ಆದ್ರೆ ತಾವೀಗ ಜ್ಞಾನ ಸಹಿತವಾಗಿ ಹೇಳ್ತೀರಿ, ಏನು? ನಾವು ಕಲ್ಪ ಕಲ್ಪ ಈ ಯಾತ್ರೆ ಮಾಡ್ತೀವಿ. ಬಾಪಿ ಆಕರ್ ಯಹ ಯಾತ್ರಾ ಸಿಖಲಾತೆ ಹೇ. ತಂದೆನೆ ಬಂದು ಈ ಯಾತ್ರೆಯನ್ನ ಕಲಿಸಿಕೊಡ್ತಾರೆ. ವ ಚಾರೋ ಧಾಮ್ ಜನ್ಮ ಬೈ ಜನ್ಮ ಯಾತ್ರಾ ಕರ್ತೆ. ಅಲ್ಲಿ 4 ಧಾಮ ಜನ್ಮ ಬೈ ಜನ್ಮ ಯಾತ್ರೆ ಮಾಡ್ತಾ ಬರ್ತಾರೆ. ಯಹ ತೋ ಬೇಹದ್ ಕಾ ಬಾಪ್ ಕಹತೆ ಮುಜೆ ಯಾದ್ ಕರೋ ತೋ ತುಮ್ ಪಾವನ್ ಬನ್ ಜಾಯೆಂಗೆ. ಇಲ್ಲಂತೂ ಬೇಹದ್ದಿನ ತಂದೆ ಹೇಳ್ತಾರೆ, ನನ್ನನ್ನ ನೆನಪು ಮಾಡಿದಾಗ ನೀವು ಪಾವನ ಆಗ್ತೀರಿ. ऐसे तो और कोई भी नहीं कहते कि ಯಾತ್ರಾ ಸೆ ತುಮ್ ಪಾವನ್ ಬನೆಂಗೆ. ಬರೀ ಯಾರು ಈ ರೀತಿ ಎಂದಿಗೂ ಹೇಳಂಗಿಲ್ಲ, ಏನು ಯಾತ್ರೆಯಿಂದ ನೀವು ಪಾವನ ಆಗ್ತೀರಿ ಅಂತ. मनुष्य यात्रा पर जाते तो वह उस समय पावन रहते. आजकल तो वहां भी गंद लगा पड़ा है, पावन नहीं रहते. ನೋಡಿ, ಇಲ್ಲಿ ಮನುಷ್ಯರು ಯಾತ್ರೆ ಹೋದಾಗ ಆ ಸಮಯ ಪಾವನ ಇರ್ತಾರೆ, ಬಟ್ ಇವತ್ತೆಲ್ಲ ಅಲ್ಲೆಲ್ಲ ಕೊಳಕಿದೆ ಅಂತಾರ ಬಾಬಾ. ಯಾರು ಪಾವನ ಇರೋದಿಲ್ಲ. इस रूहानी यात्रा को तो किसको पता नहीं है. ಈ ಆತ್ಮಿಕ ಯಾತ್ರೆ ಬಗ್ಗೆ ಯಾರಿಗೂ ಸಮೇತ ಗೊತ್ತಿಲ್ಲ.
तुमको अभी बाप ने बताया है यह याद की यात्रा है सच्ची. ಈ ತಂದೆ ತಮ್ಮ ಹೇಳಿದ್ದಾರೆ ಇದಾಗಿದೆ ಸತ್ಯವಾದ ನೆನಪಿನ ಯಾತ್ರೆ. वहां यात्रा का चक्र लगाने जाते फिर भी वैसा का वैसा बन जाते. ಅಲ್ಲಿ ಆ ಯಾತ್ರೆ ಚಕ್ರ ಹಾಕಿ ಬರ್ತಾರ ಮತ್ ಬಂದ್ಮೇಲೆ ಹೆಂಗಿದ್ರು ಮತ್ ಹಂಗೇ ಇರ್ತಾರೆ. ಚಕ್ರ ಲಗಾತೆ रहते ಬರೀ ಚಕ್ರ ಹಾಕ್ತಿರ್ತಾರೆ. जैसे वास्कोडी गामा ने सृष्टि का चक्र लगाया. ಹೆಂಗ್ ವಾಸ್ಕೋಡಿ ಗಾಮ ಇಡೀ ಸೃಷ್ಟಿ ಚಕ್ರ ಹಾಕಿದ್ನಲ್ವಾ ಹಂಗೆ. तो ये भी चक्र लगाते हैं ना. ಹಂಗ ಇವರು ಚಕ್ರ ಹಾಕ್ತಾರೆ ತಾನೆ. गीत भी है ना, चारों तरफ लगाए फेरे फिर भी हरदम दूर रहे. ಒಂದು ಹಾಡಿದೆ ಅಲ್ವಾ, ನಾಲ್ಕೂ ಕಡೆ ಸುತ್ತಾಡ ಬಂದ್ರು ಆದ್ರೂ ಭಗವಂತನಿಂದ ಇನ್ನು ದೂರನೇ ಉಳಿದ್ರು ಅಂತ. ಭಕ್ತಿ ಮಾರ್ಗ ಮೇ ತೋ ಕೋಯಿ ಮಿಲಾ ನಹಿ ಸಕ್ತೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮನ್ನ ಭಗವಂತನ ಜೊತೆ ಯಾರು ಭೇಟಿ ಮಾಡ್ಸಕ್ ಸಾಧ್ಯ ಇಲ್ಲ. ಭಗವಾನ್ ಕೋಯಿ ಕೋ ಮಿಲಾ ನಹಿ ಹೇ. ಭಗವಂತ ಯಾರಿಗೂ ಸಿಕ್ಕಿಲ್ಲ. ಭಗವಾನ್ ಸೆ ದೂರ ಹಿ ರಹೆ. ಇನ್ನು ಭಗವಂತನಿಂದ ದೂರನೇ ಇದ್ದಾರೆ. ಫೇರೆ ಲಗಾಕರ್ ಫಿರ್ ಬಿ ಘರ್ ಮೇ ಆಕರ್ ಪಾಂಚ್ ವಿಕಾರೋ ಮೇ ಫಸ್ತೆ. ಎಲ್ಲ ಕಡೆ ಯಾತ್ರೆ ಮಾಡಿ ತಿರುಗಾಡಿ ಮತ್ತು ಮನೆಗೆ ಬಂದು ಮತ್ತು ಪಂಚವಿಕಾರಗಳಲ್ಲಿ ಸಿಕ್ಕಾಕೋತಾರೆ. ಸಬ್ ಯಾತ್ರಾಯೇ ಹೇ ಝೂಟಿ. ಅದೆಲ್ಲ ಸುಳ್ಳಿನ ಯಾತ್ರೆಗಳಂತಾರ ಬಾಬಾ. अभी तुम बच्चे जानते हो यह पुरुषोत्तम संगम युग जबकि बाप आए हैं. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗ, ಯಾವಾಗ ತಂದೆ ಬಂದಿದ್ದಾರೆ. ಏಕ್ ದಿನ ಸಬ್ ಜಾನ್ ಜಾಯೆಂಗೆ ಬಾಪ್ ಆಯಾ ಹುವಾ ಹೇ. ಒಂದಿನ ಎಲ್ರೂ ಇದನ್ನ ತಿಳ್ಕೊತಾರೆ, ತಂದೆ ಆಲ್ರೆಡಿ ಈ ಜಗತ್ತಿಗೆ ಬಂದಿದ್ದಾರೆ. ಭಗವಾನ್ ಆಖರಿನ್ ಮಿಲೇಗಾ ಲೇಕಿನ್ ಕೈಸೆ ಯೇ ತೋ ಕೋಯಿ ಬಿ ಜಾನ್ತೆ ನಹಿ. ಭಗವಂತ ಕೊನೆಗೂ ಸಿಗುತ್ತಾರೆ, ಆದ್ರೆ ಹೆಂಗ್ ಸಿಗುತ್ತಾರೆ ಇದನ್ನ ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. ಯತ್ತೋ ಮೀಠೆ ಮೀಠೆ ಬಚ್ಚೆ ಜಾನ್ತೆ ಹೇ कि हम श्रीमत पर इस भारत को फिर से ಸ್ವರ್ಗ ಬನಾ ರಹೆ. ಇದನ್ನಂತೂ ತಾವು ಮಧುರಾತಿ ಮಧುರ ಮಕ್ಕಳು ತಿಳ್ಕೊಂಡಿದಿರಿ. ನಾವು ಶ್ರೀಮತದ ಅನುಸಾರ ಈ ಭಾರತವನ್ನ ಪುನಃ ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೀವಿ. ಭಾರತ್ ಕಾ ಹಿ ತುಮ್ ನಾಮ್ ಲೇಂಗೆ. ಭಾರತದ ಹೆಸರು ತಗೋತೀರಿ ನೀವು. ಉಸ್ ಸಮಯ ಅವ್ರ ಕೋಯಿ ಧರ್ಮ ಹೋತಾ ನಹಿ. ಆ ಸಮಯದಲ್ಲಿ ಬೇರೆ ಯಾವ ಧರ್ಮ ಇರೋದಿಲ್ಲ. ಸಾರಿ ವಿಶ್ವ ಪವಿತ್ರ ಬನ್ ಜಾತಿ ಹೇ. ಇಡೀ ವಿಶ್ವನೇ ಪವಿತ್ರ ಆಗತ್ತೆ. ಅಭಿ ತೋ ಢೇರ್ ಧರ್ಮ ಹೇ. ಈಗ ನೋಡ್ರಿ ಅನೇಕ ಧರ್ಮ ಇದೆ. ಬಾಪ್ ಆಕರ್ ತುಮಕೋ ಸಾರಿ ಝಾಡ್ ಕಾ ನಾಲೆಜ್ ಸುನಾತೆ. ತಂದೆ ಬಂದು ಈಗ ತಮಗೆ ಇಡೀ ವೃಕ್ಷದ ಜ್ಞಾನವನ್ನ ತಿಳಿಸ್ತಾರೆ. ತುಮಕೋ ಸ್ಮೃತಿ ದಿಲಾತೆ. ತಮಗೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ. ತುಮ್ ಸೋ ದೇವತಾ ಥೇ ಫಿರ್ ಸೋ ಕ್ಷತ್ರಿಯ ಸೋ ವೈಶ್ಯ ಸೋ ಶೂದ್ರ ಬನೆ. ಏನ್ ನೆನಪು ಮಾಡಿಸ್ತಾರ ಬಾಬಾ, ನೀವೇ ದೇವತಾ ಇದ್ರಿ, ಆಮೇಲೆ ಕ್ಷತ್ರಿಯರಾದ್ರಿ, ವೈಶ್ಯರಾದ್ರಿ, ಶೂದ್ರರಾದ್ರಿ. ಅಭಿ ತುಮ್ ಸೋ ಬ್ರಾಹ್ಮಣ ಬನೆ. ಈಗ ತಾವೇ ಬ್ರಾಹ್ಮಣರಾಗಿದ್ದೀರಿ. ಯಾ ಹಮ್ ಸೋ ಕ ಅರ್ಥ ಬಾಪ್ ಕಿತನ ಸಹಜ ಸಮझाते. ಅವರೇ ನಾವು, ನಾವೇ ಅವರು. ಇದರ ಅರ್ಥವನ್ನ ಎಷ್ಟು ಬಾಬಾ ಸಹಜವಾಗಿ ತಿಳಿಸಿಕೊಡ್ತಾರೆ. ओम अर्थात मैं आत्मा फिर हम आत्मा ऐसे ಚಕ್ರ लगाती है. ಓಂ ಅಂದ್ರೆ ನಾನು ಆತ್ಮ, ಆಮೇಲೆ ಈ ರೀತಿಯಾಗಿ ನಾವು ಆತ್ಮ ಚಕ್ರವನ್ನ ಹಾಕ್ತೀವಿ. ವಾತು ಕಹ ದೇತೆ ಹಮ್ ಆತ್ಮ ಸೋ ಪರಮಾತ್ಮ ಪರಮಾತ್ಮ ಸೋ ಹಮ್ ಆತ್ಮ. ಅಲ್ಲೇನ್ ಹೇಳ್ಬಿಡ್ತಾರೆ, ಆತ್ಮನೆ ಪರಮಾತ್ಮ ಪರಮಾತ್ಮನೆ ಆತ್ಮ. ಏಕ್ ಭಿ ನಹಿ ಜಿಸ್ಕೋ ಹಮ್ ಸೋ ಕಾ ಅರ್ಥ ಯಥಾರ್ಥ ಮಾಲೂಮ್ ಹೋ. ಒಬ್ರು ಜಗತ್ನಲ್ಲಿಲ್ಲ ಯಾರು ಹಮ್ ಸೋ ನಾವೇ ಅವರು ಅವರೇ ನಾವು. ಇದರ ಕರೆಕ್ಟ್ ಅರ್ಥ ಜಗತ್ನಲ್ಲಿ ಯಾರು ತಿಳ್ಕೊಂಡಿಲ್ಲ. तो बाप कहते ये जो मंत्र है यह हरदम याद रखना चाहिए. ಇದನ್ನ ಮಂತ್ರ ಇದೆಲ್ಲ ಮನ್ಮನಾಭಾವ್, ಇದನ್ನ ಪ್ರತಿ ಕ್ಷಣನೂ ನೆನ್ಪಿಟ್ಕೋಬೇಕು. ಚಕ್ರ ಬುದ್ಧಿ ಮೇ ನಹಿ ಹೋಗಾ ತೋ ಚಕ್ರವರ್ತಿ ರಾಜ कैसे बनेंगे. ಚಕ್ರನೇ ನಿಮ್ ಬುದ್ಧಿಲಿ ಇಲ್ಲ ಅಂತಂದ್ರೆ ಚಕ್ರವರ್ತಿ ರಾಜ ಹೆಂಗಾಗ್ತೀರಿ. ಅಭಿ ಹಮ್ ಆತ್ಮ ಬ್ರಾಹ್ಮಣ ಹೇ ಫಿರ್ ಹಮ್ ಸೋ ದೇವತಾ ಬನೆಂಗೆ. ಈಗ ನಾವು ಆತ್ಮ ಬ್ರಾಹ್ಮಣ ಇದ್ದೀವಿ, ನಾವೇ ನೆಕ್ಸ್ಟ್ ದೇವತಾ ಆಗ್ತೀವಿ. यह तुम कोई से भी जाकर पूछो कोई नहीं बताएंगे. ಇದನ್ನ ನೀವು ಯಾರು ಬೇಕಾದ್ರೂ ಕೇಳ್ರಿ, ಯಾರನ್ನಾದ್ರೂ, ಯಾರು ಹೇಳೋದಿಲ್ಲ ಈ ಮಾತನ್ನ. ವತೋ 84 का अर्थ भी नहीं समझते. 84ರ ಅರ್ಥವನ್ನು ಕೂಡ ಅವ್ರು ತಿಳ್ಕೊಂಡಿಲ್ಲ. ಭಾರತ್ ಕಾ ಉತ್ಥಾನ್ और ಪತನ್ ಗಾಯ ಹುವಾ ಹೇ. ಭಾರತದ ಉತ್ಥಾನ ಮತ್ತು ಪತನ ಗಾಯನ ಮಾಡಲ್ಪಟ್ಟಿದೆ. ये ठीक है, ಇದು ಕರೆಕ್ಟ್ ಸರಿ ಇದೆ. ಸತೋ ಪ್ರಧಾನ್ ಸತೋ ರಜೋ ತಮೋ, सूर्यवंशी चंद्रवंशी वैश्यवंशी. अभी तुम बच्चों को सब मालूम पड़ गया है. सतो प्रधान सतो रजो तमो ಸೂರ್ಯವಂಶಿ ಚಂದ್ರವಂಶಿ ವೈಶ್ಯವಂಶಿ. ಈಗ ತಾವು ಮಕ್ಕಳಿಗೆ ಇದೆಲ್ಲ ಗೊತ್ತಾಗಿದೆ.
बीज रूप बाप को ही ज्ञान का सागर कहा जाता है. ಬೀಜ ರೂಪ ತಂದೆಗೆನೆ ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. इस चक्र में नहीं आते, और ಈ ಚಕ್ರದಲ್ಲಿ ಬರೋದಿಲ್ಲ. ऐसे नहीं हम जीव आत्मा सो परमात्मा बन जाते, नहीं, बाप आप समान knowledgeful बनाते. ಈ ರೀತಿಯೆಲ್ಲ ನಾವು ಜೀವಾತ್ಮನೆ ಪರಮಾತ್ಮ ಆಗ್ಬಿಡ್ತೀವಿ, ಇಲ್ಲ. ತಂದೆ ತನ್ನ ಸಮಾನ ಜ್ಞಾನ ಪೂರ್ಣ ಮಾಡ್ಕೋತಾರೆ. आप समान गॉड नहीं बनाते, तन समान परमात्मा ಮಾಡ್ಕೊಳ್ಳೋದಿಲ್ಲ. इन बातों को बहुत अच्छी ರೀತಿ समझना है. ಈ ಮಾತುಗಳನ್ನ ಒಳ್ಳೆ ರೀತಿ ತಿಳ್ಕೋಬೇಕು. तब बुद्धि में चक्र चल सकता है. ಆಗ ಆ ಬುದ್ಧಿಲಿ ಆ ಚಕ್ರ ನಡಿಲಿಕ್ಕೆ ಸಾಧ್ಯ. जिसका नाम ಸ್ವದರ್ಶನ್ ಚಕ್ರ रखा है. ಯಾವುದರ ಹೆಸರನ್ನ ಸ್ವದರ್ಶನ ಚಕ್ರ ಅಂತ ಇಡಲಾಗಿದೆ. तुम बुद्धि से समझ सकते हो हम कैसे इस 84 के चक्र में आते हैं. ನಾವು ಬುದ್ಧಿಯಿಂದ ತಿಳ್ಕೊಳಕ್ ಸಾಧ್ಯ ಇದೆ ನಾವು ಹೇಗೆ 84 ಜನ್ಮದ ಚಕ್ರವನ್ನ ತಿರುಗಿ ಬರ್ತೀವಿ. ಇಸ್ಮೆ ಸಬ್ ಆ ಜಾತಾ ಹೈ, ಇದರಲ್ಲಿ ಎಲ್ಲ ಬಂದ್ಬಿಡ್ತದೆ. ಸಮಯ ಭಿ ಆತಾ ಹೈ, ವರ್ಣ ಭಿ ಆ ಜಾತೆ ಹೈ, ವಂಶಾವಳಿ ಭಿ ಆ ಜಾತಿ ಹೈ. ಇದರಲ್ಲಿ ಸಮಯನೂ ಬರುತ್ತೆ, ವರ್ಣನೂ ಬರುತ್ತೆ, ವಂಶಾವಳಿನೂ ಬಂದ್ಬಿಡುತ್ತೆ. अब तुम बच्चों की बुद्धि में ये सारा ज्ञान होना चाहिए. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲಾ ಜ್ಞಾನ ಇರಬೇಕು. ನಾಲೆಜ್ से ही उच्च पद मिलता है. ಜ್ಞಾನದಿಂದಲೇ ಶ್ರೇಷ್ಠ ಪದವಿ ಸಿಗುತ್ತೆ. ನಾಲೆಜ್ ಹೋಗಿ तो औरों को भी देंगे ना. ನಿಮ್ಮ ಹತ್ರ ಜ್ಞಾನ ಇದ್ರೆ ನೀವು ಅದನ್ನ ಅನ್ಯರಿಗೂ ಕೊಡ್ತೀರಿ ತಾನೆ. यहाँ तुमसे कोई पेपर आदि नहीं भराए जाते. ಇಲ್ಲಿ ಯಾವುದೇ ನಿಮ್ಮನ್ನ ಪೇಪರ್ಸ್ ಗಳಿಂದ ಇಲ್ಲಿ ತುಂಬಿಸ್ಕೊಳ್ಳಲ್ಲ ಬಾಬಾ ಏನನ್ನು. उन स्कूलों में जब इम्तिहान होते हैं तो पेपर्स विलायत से आते हैं. ಆ ಸ್ಕೂಲ್ಗಳಲ್ಲಿ ನೋಡಿ ಯಾವಾಗ ಪರೀಕ್ಷೆ ಸಮಯ ಬರುತ್ತೆ ಪೇಪರ್ಸ್ ಅನ್ನ ಅವೆಲ್ಲ ಪೇಪರ್ಸ್ ವಿದೇಶದಿಂದ ಬರುತ್ತೆ. जो विलायत में पढ़ते होंगे उन्हों की तो वहां ही रिजल्ट निकालते होंगे. ಯಾರು ವಿದೇಶದಲ್ಲಿ ಓದ್ತಾರೆ ಅವ್ರ ರಿಸಲ್ಟ್ ಅಲ್ಲೇ ಬರುತ್ತೆ. उनमें भी कोई बड़ा एजुकेशन अथॉरिटी होगा जो जांच करते होंगे पेपर्स की. ಅವರಲ್ಲೂ ಕೂಡ ಒಬ್ರು ಯಾರಾದ್ರೂ ದೊಡ್ಡ ಎಜುಕೇಶನ್ ಅಧಿಕಾರಿಗಳಿರ್ತಾರೆ, ಅವರು ಚೆಕ್ ಮಾಡ್ತಾರೆ ಪೇಪರ್ಸ್ ಗಳದ್ದೆಲ್ಲ. ತುಮಾರೇ ಪೇಪರ್ಸ್ ಕಿ ಜಾಂಚ್ ಕೌನ್ ಕರೆಂಗೆ. ಇಲ್ಲಿ ನಿಮ್ಮ ಪೇಪರ್ಸ್ ಚೆಕಿಂಗ್ ಯಾರು ಮಾಡ್ತಾರೆ? ತುಮ್ ಖುದ್ ಹಿ ಕರೆಂಗೆ. ನಿಮ್ ಪೇಪರ್ಸ್ ಚೆಕಿಂಗ್ ಇಲ್ಲಿ ನೀವೇ ಸ್ವತಃ ಮಾಡ್ತೀರಿ. ಖುದ್ ಕೋ ಜೋ ಚಾಹೋ ಸೋ ಬನಾವ್. ಬಾಬಾ ಹತ್ರ ಅದಕ್ಕೆ ಸ್ವತಃ ನಿಮ್ಮ ನೀವು ಏನ್ ಮಾಡ್ಕೋಬೇಕಂತಿದೆ ಅದನ್ನ ನೀವು ಮಾಡ್ಕೋರಿ. ಪುರುಷಾರ್ಥ ಸೆ ಜೋ ಚಾಹೆ ಸೋ ಪದ ಬಾಪ್ ಸೆ ಲೇಲು. ಪುರುಷಾರ್ಥದಿಂದ ಯಾವ ಪದವಿ ಬಾಬನಿಂದ ಬೇಕಾಗಿದೆ ಆ ಪದವಿಯನ್ನ ನೀವು ತಗೊಳ್ಳಿ. ಪ್ರದರ್ಶನಿ ಆದಿಮೆ ಬಚ್ಚೆ ಪೂಚ್ತೆ ಹೇನಾ ಕ್ಯಾ ಬನೆಂಗೆ. ಪ್ರದರ್ಶನಿಯಲ್ಲಿ ಮಕ್ಕಳು ಕೇಳ್ತಾರೆ ಏನಾಗ್ತೀರಿ? ದೇವತಾ ಬನೆಂಗೆ, ಬ್ಯಾರಿಸ್ಟರ್ ಬನೆಂಗೆ, ಕ್ಯಾ ಬನೆಂಗೆ ಕೇಳ್ತಿರಲ್ವ ನೀವು ಜನರನ್ನ. ದೇವತೆ ಆಗ್ತಿರೋ, ವಕೀಲರಾಗ್ತಿರೋ, ಏನಾಗ್ತೀರಿ ಅಂತ ಹೇಳಿ. जितना बाप को याद करेंगे सर्विस करेंगे उतना फल मिलेगा. ಎಷ್ಟು ತಂದೆ ನೆನಪು ಮಾಡ್ತೀರಿ, ಸೇವೆ ಮಾಡ್ತೀರಿ, ಅಷ್ಟು ಫಲ ಸಿಗುತ್ತೆ. जो अच्छी रीति बाप को याद करते हैं वह समझते हैं हमको सर्विस भी करनी है, प्रजा बनानी है ना. ಯಾರು ಒಳ್ಳೆ ರೀತಿ ತಂದೆ ನೆನಪು ಮಾಡ್ತಾರೆ ಅವ್ರು ತಿಳ್ಕೊತಾರೆ ನಾವು ಸೇವೆನು ಮಾಡಬೇಕು, ಯಾಕಂದ್ರೆ ಪ್ರಜೆಗಳನ್ನು ಕೂಡ ತಯಾರು ಮಾಡ್ಕೋಬೇಕಲ್ವಾ. ಯ ರಾಜಧಾನಿ ಸ್ಥಾಪನ ಹೋ ರಹಿ ಹೈ, ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. तो उसमें सब चाहिए. ರಾಜಧಾನಿ ಅಂದ್ಮೇಲೆ ಅಲ್ಲಿ ಎಲ್ಲ ಪ್ರಕಾರದವರು ಬೇಕು. वहाँ वजीर होते नहीं, ಬಟ್ ಅಲ್ಲಿ ಮಂತ್ರಿ ಇರೋದಿಲ್ಲ. वजीर की दरकार उनको रहती जिसको अक्ल कम होता है. ಮಂತ್ರಿ ಅವಶ್ಯಕತೆ ಯಾರಿರ್ತದೆ? ಯಾರಿಗೆ ಬುದ್ಧಿ ಕಡಿಮೆ ಇರುತ್ತೆ. ತುಮಕು ವಹಾ ರಾಯ್ ಕಿ ದರ್ಕಾರ ನಹಿ रहती. ಅಲ್ಲಿ ನಿಮಗೆ ಯಾರ ಸಲಹೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಾಬಾ ಕೆ ಪಾಸ್ ರಾಯ್ ಲೇನೆ ಆತೆ ಹೈ. ಇಲ್ಲಿ ಬಾಬಾನ ಹತ್ರ ಅನೇಕರು ಸಲಹೆ ತಗೊಳ್ಳಿಕ್ ಬರ್ತಾರೆ. ಸ್ಥೂಲ ಬಾತೋಂ ಕಿ ರಾಯ್ ಲೇತೆ ಹೈ. ಅದು ಏನು ಸ್ಥೂಲ ಮಾತುಗಳ ಸಲಹೆ ತಗೊಳ್ಳಿಕ್ ಬರ್ತಾರೆ. ಪೈಸೆ ಕಾ ಕ್ಯಾ ಕರೆ, ದಂಧಾ कैसे ಕರೆ, ಬಾಬಾ ನಮ್ಮ ಹತ್ರ ಇಷ್ಟು ಹಣ ಇದೆ ಏನ್ ಮಾಡೋನು, ಅಥವಾ ಏನ್ ಕೆಲಸ ಮಾಡೋನು ಅಂತ ಇಂಥವೆಲ್ಲ ಕೇಳ್ತಾರೆ. ಬಾಬಾ ಕಹತೆ ये दुनियावी बातें बाप के पास नहीं ले आओ. ಬಾಬಾ ಹೇಳ್ತಾರೆ ಈ ಜಗತ್ತಿನ ಮಾತುಗಳನ್ನ ನನ್ನ ಹತ್ರ ತಗೊಂಡ್ ಬರಬೇಡ್ರಿ. ಹಾ ಕಹಾ ದಿಲ್ ಶಿಕಸ್ತ್ ಬನ್ ನ ಜಾಯೆ तो कुछ न कुछ आतत देकर बता देते हैं. ಆದ್ರೆ ಬೇಸರ ಮಾಡ್ಕೋಬಾರ್ದಲ್ಲ ಮಕ್ಕಳು, ಅದಕ್ಕೆ ಮತ್ತೆ ಒಂದಲ್ಲ ಒಂದು ಬಾಬಾ ಸಲಹೆ ಕೊಟ್ಟು ಕಳಿಸ್ತಾರೆ. ಯಾ ಕೊಯ್ ಮೇರಾ ದಂಧ ನಹಿ ಹೈ. ಜಗತ್ತಿನ ಸಲಹೆಗಳನ್ನ ಕೊಡೋದು ಇದು ನನ್ನ ಕರ್ತವ್ಯ ಅಲ್ಲ ಅಂತಾರೆ ಬಾಬಾ.
मेरा तो ईश्वरीय धंधा है तुमको रास्ता बताने का. ಆಯ್ತಾ, ನನ್ನ ಕರ್ತವ್ಯ ಏನು? ನಿಮಗೆ ದಾರಿಯನ್ನ ತೋರಿಸೋದು. ತುಮ್ ವಿಶ್ವಕ ಮಾಲೀಕ कैसे बनो, ನೀವು ವಿಶ್ವದ ಮಾಲೀಕರು ಹೆಂಗಾಗಬೇಕು? ತುಮಕೋ ಮಿಲಿ ಹೈ ಶ್ರೀಮತ್, ಅದಕ್ಕೆ ನಿಮಗೆ ಶ್ರೀಮತ ಸಿಕ್ಕಿದೆ. ಬಾಕಿ ಸಬ್ ಹೈ ಅಸುರಿ ಮತ್, ಬಾಕಿ ಜಗತ್ನಲ್ಲಿರೋದೆಲ್ಲ ಅಸುರಿ ಮತ. ಸತ್ಯುಗ ಮೇ ಕಹೆಂಗೆ ಶ್ರೀಮತ್, ಕಲಿಯುಗ ಮೇ ಅಸುರಿ ಮತ್. ಸತ್ಯುಗದಲ್ಲಿ ಹೇಳ್ತೀವಿ ಶ್ರೀಮತ, ಕಲಿಯುಗದಲ್ಲಿ ಅಸುರಿ ಮತ. ವ ಹೈ ಹಿ ಸುಖಧಾಮ್, वह ऐसे भी नहीं कहेंगे कि राजी खुशी हो, तबीयत ठीक है, ये अक्षर वह होते ही नहीं है. ಅದಿರೋದೇ ಸುಖಧಾಮ. ಅಲ್ಲಿ ಯಾರು ನಿಮಗೆ ಈ ರೀತಿ ಕೇಳಂಗಿಲ್ಲ, ರಾಜಿ ಖುಷಿ ಇದೀರಾ, ನಿಮ್ ಆರೋಗ್ಯ ಚೆನ್ನಾಗೈತಾ ಅಂತ ಯಾರು ನಿಮ್ಮನ್ನು ಕೇಳಂಗಿಲ್ಲ. ಅಲ್ಲಿಂತ ಅಕ್ಷರನೇ ಇರುವುದಿಲ್ಲ. ಯಹಾ ಪೂಛಾ ಜಾತಾ ಹೈ, ಅವೆಲ್ಲ ಪ್ರಶ್ನೆ ಇಲ್ಲಿ ಕೇಳಲಾಗತ್ತೆ. ಕೊಯ್ ತಕ್ಲೀಫ್ ತೋ ನಹೀ ಹೈ, ರಾಜಿ ಖುಷಿ ಹೋ, ನಿಮ್ಗೇನ್ ಕಷ್ಟ ಇಲ್ಲ ಅಲ್ವಾ, ನೀವು ರಾಜಿ ಖುಷಿ ಇದ್ದೀರಾ ಅಂತ ಇಲ್ಲಿ ಕೇಳ್ತೀರ. ಇಸ್ಮೇ ಬಿ ಬಹುತ್ ಬಾತೆ ಆ ಜಾತಿ ಹೈ, ಇದರಲ್ಲೂ ಕೂಡ ಅನೇಕ ಮಾತುಗಳು ಬಂದ್ಬಿಡತ್ತೆ. ವಹಾ ದುಃಖ ಹೈ ಹಿ ನಹಿ ಜೋ ಪೂಛಾ ಜಾಯ್, ಯಾಕಂದ್ರೆ ಅಲ್ಲಿ ಅಂತ ಪ್ರಶ್ನೆ ಕೇಳಬೇಕಂದ್ರೆ ಅಲ್ಲಿ ಯಾವ್ದು ದುಃಖನೇ ಇರುವುದಿಲ್ಲಲ್ಲ. ಯಹ ಹಿ ದುಃಖ ಕಿ ದುನಿಯಾ, ಇದಿರೋದೇ ದುಃಖದ ಜಗತ್ತು. ವಾಸ್ತವ ಮೇ ತುಮ್ಸೆ ಕೊಯ್ ಪೂಛ್ ನಹಿ ಸಕ್ತಾ, ಆಕ್ಚುಲಿ ನಿಮ್ಮನ್ನ ಯಾರು ಈ ಪ್ರಶ್ನೆ ಕೇಳಕ್ ಸಾಧ್ಯ ಇಲ್ಲ. ಬಲ್ ಮಾಯಾ ಗಿರಾನೆ ವಾಲಿ ಹೈ ತೋ ಬಿ ಬಾಪ್ ಮಿಲಾ ಹೈ ನಾ, ಭಲೆ ಮಾಯ ನಿಮ್ಮನ್ನ ಬೀಳ್ಸೋದ್ರಲ್ಲಿ ಇರುತ್ತೆ, ಬಟ್ ಬಾಬಾ ಸಿಕ್ಕಿದ್ದಾರೆ ತಾನೆ ನಿಮಗೆ. ತುಮ್ ಕಹೆಂಗೆ ಕ್ಯಾ ತುಮ್ ಖುಷ್ ಖೈರಾವತ್ ಪೂಛ್ತೆ ಹೋ, ನೀವೇನ್ರಿ ನಮ್ಮನ್ನ ಕೇಳ್ತೀರಿ ಆರಾಮ್ ಇದೀರಾ ಅಂತ ಹೇಳಿ. ನಮ್ನೇನ್ ಕೇಳೋ ಅವಶ್ಯಕತೆ ಇಲ್ಲ. ಹಮ್ ಈಶ್ವರ್ ಕೆ ಬಚ್ಚೆ ಹೇ, ಹಮ್ಸೆ ಕ್ಯಾ ಖುಷ್ ಖೈರಾವತ್ ಪೂಛ್ತೆ ಹೋ. ಅವ್ರು ಹೇಳ್ಬೇಕು, ನಾವ್ ಈಶ್ವರನ ಮಕ್ಕಳ್ರಿ, ನಮ್ಮನ್ನೇನ್ ನೀವು ಯೋಗಕ್ಷೇಮ ಕೇಳ್ತೀರಿ. ಪರವಾಹತಿ ಪಾರ್ ಬ್ರಹ್ಮ ಮೇ ರಹನೆ ವಾಲೆ ಬಾಪ್ ಕಿ, ವ ಮಿಲ್ ಗಯಾ ಫಿರ್ ಕಿಸ್ಕಿ ಪರವಾ. ಹೇಳ್ರಿ, ನಮ್ಗೊಂದ್ ಚಿಂತೆ ಇತ್ತು. ಏನ್ ಚಿಂತೆ? ಪಾರ ಬ್ರಹ್ಮದಲ್ಲಿ ಇರುವಂತ ತಂದೆದ ಚಿಂತೆ ಇತ್ತು. ಅವ್ರು ಸಿಕ್ಬಿಟ್ರು, ಮತ್ತೆ ನಮ್ಗೆ ಯಾವ ಚಿಂತೆ? ಯಾ ಹಮೇಶಾ ಯಾದ್ ಕರ್ನಾ ಚಾಹಿಯೇ ಹಮ್ ಕಿಸ್ಕೆ ಬಚ್ಚೆ ಹೇ, ಇದು ಯಾವಾಗ್ಲೂ ನೆನಪಿಟ್ಕೋಬೇಕು, ನಾವ್ ಯಾರ ಮಕ್ಕಳು. ಯಹ ಭಿ ಬುದ್ಧಿ ಮೇ ಜ್ಞಾನ್ ಹೈ ಕಿ ಜಬ್ ಹಮ್ ಪಾವನ್ ಬನ್ ಜಾಯೆಂಗೆ ತೋ ಫಿರ್ ಲಡಾಯಿ ಶುರು ಹೋ ಜಾಯೇಗಿ. ಇದು ಕೂಡ ತಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಏನು? ಯಾವಾಗ ನಾವು ಪಾವನ ಆಗ್ಬಿಡ್ತೀವಲ್ಲ, ಅವಾಗಲ್ಲಿ ಯುದ್ಧ ಶುರು ಆಗ್ಬಿಡತ್ತೆ. तो जब भी तुमसे कोई पूछे कि तुम खुश राजी हो, ಯಾರ ನಿಮ್ಮನ್ನ ಕೇಳ್ತಾರಲ್ಲ, ಖುಷಿ ರಾಜಿಯಿಂದ ಇದ್ದೀರಾ, ಆರಾಮಿದ್ದೀರಾ, तो बोलो हम तो सदैव खुश राजी है. ಏನ್ ಹೇಳ್ರಿ ಅವ್ರಿಗೆ? ನಾವು ಯಾವಾಗ್ಲೂ ರಾಜಿ ಖುಷಿ ಇದ್ದೀವಿ. ಬಿಮಾರ್ ಬಿ ಹೋ ತೋ ಬಿ ಬಾಪ್ ಕಿ ಯಾದ್ ಮೇ ಹೋ, ದೇಹಕ್ಕೆ ರೋಗ ಬಂದ್ರೂನು ತಂದೆ ನೆನಪಿರ್ಲಿ. ತುಮ ಸ್ವರ್ಗ ಸೇ ಬಿ ಜಾಸ್ತಿ ಯಹಾ ಖುಷ್ ರಾಜಿ ಹೋ. ನೋಡಿ, ಬಾಬಾ ಹೇಳ್ತಾರೆ, ಸ್ವರ್ಗಕ್ಕಿಂತಲೂ ನೀವು ಜಾಸ್ತಿ ಇಲ್ಲಿ ಖುಷ್ ರಾಜಿ ಇದ್ದೀರಿ. ಯಾಕೆ? ಜಬಕಿ ಸ್ವರ್ಗ ಕಿ ಬಾದಶಾಹಿ ದೇನೆ ವಾಲಾ ಬಾಪ್ ಮಿಲಾ ಹೈ. ಯಾಕೆ ಸ್ವರ್ಗಕ್ಕಿಂತಲೂ ಇಲ್ಲಿ ಜಾಸ್ತಿ ಖುಷಿ ಇದೀವಂದ್ರೆ, ಆ ಸ್ವರ್ಗದ ಬಾದಶಾಹಿ ಕೊಡುವಂತ ತಂದೆ ನಮಗ್ ಸಿಕ್ಕಿದ್ದಾರೆ. ಜೋ ಹಮ್ಕೋ ಇತನಾ ಲಾಯಕ್ ಬನಾತೆ ಹೇ ತೋ ಹಮ್ಕೋ ಕ್ಯಾ ಪರ್ವಾ ರಖಿ ಹೈ. ಇಂಥ ಯೋಗ್ಯ ನಮ್ಮನ್ನ ಮಾಡುವಂತ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಮಗೆ ಯಾವ ಮಾತಿನ ಬಗ್ಗೆ ಚಿಂತೆ? ಈಶ್ವರಕ್ಕೆ ಬಚ್ಚೋಂಕೋ ಕ್ಯಾ ಪರ್ವಾ, ಈಶ್ವರನ ಮಕ್ಕಳಿಗೆ ಏನ್ ಚಿಂತೆ? ವಹಾ ದೇವತಾಂಕೋ ಭಿ ಪರ್ವಾ ನಹಿ ಹೈ, ಅಲ್ಲಿ ದೇವತೆಗಳಿಗೂ ಯಾವ ಚಿಂತೆ ಇರುವುದಿಲ್ಲ. ದೇವತಾಂಕಿ ಉಪರ್ ತೋ ಹೇ ಈಶ್ವರ್, ದೇವತೆಗಳಿಗಿಂತಲೂ ಮೇಲೆ ಯಾರಿದ್ದಾರೆ? ಈಶ್ವರ. तो ईश्वर के बच्चों को क्या परवाह हो सकती है. ಅಂದ್ರೆ ಈಶ್ವರನ ಮಕ್ಕಳಿಗೆ ಏನ್ ಚಿಂತೆ ಇರಕ್ ಸಾಧ್ಯ? ಬಾಬಾ ಹಮ್ಕೋ ಪಡಾತೆ, ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಬಾಬಾ ಹಮಾರ ಟೀಚರ್ ಸದ್ಗುರು ಹೇ, ತಂದೆ ನಮ್ಮ ಟೀಚರ್ ಸದ್ಗುರು ಆಗಿದ್ದಾರೆ. ಬಾಬಾ ಹಮಾರೆ ಊಪರ್ ತಾಜ್ ರಖ್ ರಹೆ ಹೇ, ಹಮ್ ತಾಜ್ದಾರಿ ಬನ್ ರಹೆ ಹೇ. ತಂದೆ ನಮ್ಮ ಮೇಲೆ ಕಿರೀಟ ಇಡುತ್ತಾ ಇದ್ದಾರೆ, ನಾವು ಕಿರೀಟದಾರಿ ಆಗ್ತಾ ಇದ್ದೀವಿ. ತುಮ್ ಜಾನ್ತೆ ಹೋ ಹಮ್ಕೋ ವಿಶ್ವ ಕಾ ತಾಜ್ ಕೈಸೆ ಮಿಲ್ತಾ ಹೈ. ತಾವು ತಿಳ್ಕೊಂಡಿದ್ರೆ ನಮಗೆ ವಿಶ್ವದ ಕಿರೀಟ ಹೆಂಗ್ ಸಿಗುತ್ತೆ? ಬಾಪ್ ನಹಿ ತಾಜ್ ರಕ್ತೆ, ತಂದೆ ಕಿರೀಟ ಇಡಂಗಿಲ್ಲ. ಯವಿ ತುಮ್ ಜಾನ್ತೆ ಹೋ ಸತ್ಯುಗ ಮೇ ಬಾಪ್ ಅಪನಾ ತಾಜ್ ಅಪನೆ ಬಚ್ಚೋಂ ಪರ್ ರಕ್ತೆ ಹೈ. ಇದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ, ಸತ್ಯುಗದಲ್ಲಿ ತಂದೆ ತನ್ನ ಕಿರೀಟವನ್ನ ಮಕ್ಕಳ ಮೇಲೆ ಇಡುತ್ತಾರೆ. ಇಸ್ಕೋ ಅಂಗ್ರೇಜಿ ಮೇ ಕಹತೆ ಹೈ ಕ್ರೌನ್ ಪ್ರಿನ್ಸ್, ಯಾವ್ದನ್ನ ಇಂಗ್ಲಿಷ್ ನಲ್ಲಿ ಕ್ರೌನ್ ಪ್ರಿನ್ಸ್ ಅಂತ ಹೇಳ್ತಾರೆ. यहाँ जब तक बाप का ताज बच्चे को मिले तब तक बच्चे को उत्कंठा रहेगी, कहा बाप मरे तो ताज हमारे सिर पर आवे. ಕಲಿಯುಗದಲ್ಲಿ ನೋಡ್ರಿ,
ಮಕ್ಕಳಿಗೇನು ಉತ್ಕಂಠೆ ಇರುತ್ತೆ, ಯಾವಾಗ ಅಪ್ಪ ಸಾಯ್ತಾನೋ, ಯಾವಾಗ ಅಪ್ಪನ ಕಿರೀಟ ನನ್ ತಲೆ ಮೇಲೆ ಬರುತ್ತೋ ಅಂತ ಕಾಯ್ತಾರೆ. ಆಶೆ ಹೋಗಿ ಪ್ರಿನ್ಸಸ್ಸೇ ಮಹಾರಾಜ ಬನ್. ಮಗನಿಗೆ ಆಸೆ ಇರುತ್ತೆ, ಏನು ರಾಜಕುಮಾರನಿಂದ ನಾನು ಮಹಾರಾಜ ಆಗಬೇಕು. ಲೇಕಿನ್ ವಹಾ तो ऐसी बात नहीं होती. सत्युगದಲ್ಲಿ ಆ ಟೈಪ್ ಮಾತಿರೋದಿಲ್ಲ. अपने समय पर कायदे अनुसार बाप बच्चों को ताज देकर फिर किनारा कर लेते हैं. ಸತ್ಯುಗದಲ್ಲಿ ಹೆಂಗಿರುತ್ತಂದ್ರೆ ತಮ್ಮ ಸಮಯಾನುಸಾರ ಕಾಯ್ದೆ ಅನುಸಾರವಾಗಿ ತಂದೆ ಮಕ್ಕಳಿಗೆ ಕಿರೀಟವನ್ನ ಕೊಟ್ಟು ದೂರ ಸರಿದು ಬಿಡ್ತಾರೆ. ವಹ ವಾನಪ್ರಸ್ಥ ಕಿ ಚರ್ಚಾ ಹೋತಿ ನಹಿ. ಅಲ್ಲಿ ವಾನಪ್ರಸ್ಥದ ಚರ್ಚೆ ಇರೋದಿಲ್ಲ. ಬಚ್ಚೋं को महल आदि बना कर देते हैं. ಆಶಾएं सब पूरी हो जाती है. ಮಕ್ಕಳಿಗೆಲ್ಲ ಮಹಲ್ ಮಾಡಿಕೊಟ್ಟು ಬಿಡ್ತಾರೆ, ಅಲ್ಲಿ ಎಲ್ಲ ಆಸೆಗಳು ಪೂರ್ಣ ಆಗ್ಬಿಡತ್ತೆ. ತುಮ್ ಸಮಜ್ ಸಕ್ತೆ ಹೋ ಸತ್ಯುಗ ಮೇ ಸುಖ ಹಿ ಸುಖ ಹೈ. ನೀವು ತಿಳ್ಕೋಬಹುದು, ಸತ್ಯುಗದಲ್ಲಿ ಸುಖನೇ ಸುಖ ಇರುತ್ತೆ. ಪ್ರಾಕ್ಟಿಕಲ್ ಮೇ ಸಬ್ ಸುಖ ತಬ್ ಪಾಯೆಂಗೆ ಜಬ್ ವಹಾ ಜಾಯೆಂಗೆ. ಪ್ರಾಕ್ಟಿಕಲ್ ಅಲ್ಲಿ ಎಲ್ಲಾ ಸುಖ ನೀವು ಯಾವಾಗ ಪಡ್ಕೋತೀರಿ, ಯಾವಾಗಲೂ ಹೋಗ್ತೀರಿ. ವಹ ತೋ ತುಮಿ ಜಾನೋ ಸ್ವರ್ಗ ಮೇ ಕ್ಯಾ ಹೋಗ. ಸ್ವರ್ಗದಲ್ಲಿ ಏನಿರುತ್ತೆ ಅದು ನಿಮಗ್ ಮಾತ್ರ ಗೊತ್ತು. ಏಕ ಶರೀರ್ ಚೋಡ್ ಫಿರ್ ಕಹಾ ಜಾಯೆಂಗೆ. ಒಂದು ಶರೀರ ಬಿಟ್ಟು ಮತ್ತಿನ್ನೆಲ್ಲಿ ಹೋಗ್ತೀರಿ. ಅಭಿ ತುಮೆ ಪ್ರಾಕ್ಟಿಕಲ್ ಮೇ ಬಾಪ ಪಡಾ ರಹೆ ಹೇ. ಈಗ ಪ್ರಾಕ್ಟಿಕಲ್ ತಮಗೆ ತಂದೆ ಓದಿಸ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಸಚ್ ಸಚ್ ಸ್ವರ್ಗ ಮೇ ಜಾಯೆಂಗೆ. ತಾವು ತಿಳ್ಕೊಂಡಿದ್ದೀರಿ, ನಾವು ಸತ್ಯ ಸತ್ಯ ಸ್ವರ್ಗಕ್ಕೆ ಹೋಗ್ತೀವಿ. ವಹ ತೋ ಕಹ ದೇತೆ ಹಮ್ ಸ್ವರ್ಗ ಮೇ ಜಾತೆ ಹೇ, ಪತಾ ಭಿ ನಹೀ ಹೇ ಸ್ವರ್ಗ ಕಿಸ್ಕೋ ಕಹಾ ಜಾತಾ ಹೇ. ಅಲ್ಲಿ ಹೇಳ್ಬಿಡ್ತಾರೆ ಸತ್ತರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳಿ. ಬಟ್ ಅವ್ರಿಗೆ ಗೊತ್ತಿಲ್ಲ ಸ್ವರ್ಗ ಅಂದ್ರೆ ಯಾವ್ದಕ್ ಹೇಳಲಾಗತ್ತೆ. ಜನ್ಮ ಜನ್ಮಾಂತರ ಯ ಅಜ್ಞಾನ ಕಿ ಬಾತೆ ಸುನ್ತೆ ಆಯಿ. ಜನ್ಮ ಜನ್ಮಾಂತರ ಅಜ್ಞಾನದ ಮಾತುಗಳನ್ನ ಕೇಳ್ತಾ ಬಂದಿದ್ದಾರೆ. ಅಭಿ ಬಾಪ್ ತುಮಕೋ ಸತ್ಯ ಬಾತೆ ಸುನಾತೆ ಹೇ. ಆದ್ರೆ ತಂದೆ ಈಗ ತಮಗೆ ಸತ್ಯ ಮಾತುಗಳನ್ನ ಹೇಳ್ತಾರೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದ್ದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದ್ದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, सदा राजी खुशी रहने के लिए बाप की याद में रहना है. ಸದಾ ರಾಜಿ ಖುಷಿಯಿಂದಿರ್ಬೇಕಂದ್ರೆ ತಂದೆ ನೆನಪಲ್ಲಿ ಇರಬೇಕು. ಪಢಾಯಿ ಸೆ ಅಪನೆ ಊಪರ್ ರಾಜಾಯಿ ಕಾ ತಾಜ ರಖನಾ ಹೈ. ಶಿಕ್ಷಣದಿಂದ ತಮ್ಮ ಮೇಲೆ ತಾವೇ ರಾಜಾಯಿ ಕಿರೀಟವನ್ನ ಇಟ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟ್, ಶ್ರೀಮತ್ ಪರ್ ಭಾರತ್ ಕೋ ಸ್ವರ್ಗ ಬನಾನೆ ಕಿ ಸೇವಾ ಕರ್ನಿ ಹೈ. ಶ್ರೀಮತದನುಸಾರ ಭಾರತವನ್ನ ಸ್ವರ್ಗ ಮಾಡುವಂತ ಸೇವೆಯನ್ನ ಮಾಡಬೇಕು. ಸದಾ ಶ್ರೀಮತ್ ಕ ರಿಗಾರ್ಡ್ ರಖನಾ ಹೈ. ಸದಾ ಶ್ರೀಮತದ ಗೌರವ ಇಟ್ಕೊಳ್ಬೇಕು. वरदान, श्रेष्ठ तकदीर की स्मृति द्वारा अपने समर्थ स्वरूप में रहने वाले सूर्यवंशी पद के अधिकारी भव. ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರುವಂತ ಸೂರ್ಯವಂಶಿ ಪದವಿಯ ಅಧಿಕಾರಿ ಭವ. जो अपनी श्रेष्ठ तकदीर को सदा स्मृति में रखते हैं वह समर्थ स्वरूप में रहते. ಯಾರು ತಮ್ಮ ಶ್ರೇಷ್ಠ ಅದೃಷ್ಟವನ್ನ ಭಾಗ್ಯವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ ಅವರು ಸಮರ್ಥ ಸ್ವರೂಪದಲ್ಲಿ ಇರ್ತಾರೆ. ಉನ್ಹೇ ಸದಾ ಅಪನ ಅನಾದಿ ಅಸಲಿ ಸ್ವರೂಪ ಸ್ಮೃತಿ ಮೇ ರಹತಾ ಹೈ. ಅವರಿಗೆ ಸದಾ ತಮ್ಮ ಅನಾದಿ ನಿಜವಾದ ಸ್ವರೂಪ ಸ್ಮೃತಿಯಲ್ಲಿರುತ್ತೆ. ಕವಿ ನಕಲಿ ಫೇಸ್ ಧಾರಣ ನಹಿ ಕರತೆ. ಅವರೆಂದಿಗೂ ನಕಲಿ ಚೆಹರೆಯನ್ನ ಧಾರಣೆ ಮಾಡೋದಿಲ್ಲ. ಕೈ ಬಾರ್ ಮಾಯಾ ನಕಲಿ ಗುಣ ಅವ್ರ ಕರ್ತವ್ಯಕ ಸ್ವರೂಪ ಬನಾ ದೇತಿ. ನೋಡಿ, ಬಾಬಾ ಹೇಳ್ತಾರೆ ಕೆಲವೊಮ್ಮೆ ಮಾಯೆ ನಕಲಿ ಗುಣ ನಕಲಿ ಕರ್ತವ್ಯದ ಸ್ವರೂಪ ಮಾಡಿಬಿಡುತ್ತದೆ. ಕಿಸ್ಕೋ ಕ್ರೋಧಿ, ಕಿಸ್ಕೋ ಲೋಭಿ, ಕಿಸ್ಕೋ ದುಃಖಿ, ಕಿಸ್ಕೋ ಅಶಾಂತಿ ಬನಾ ದೇತಿ. ಕೆಲವರನ್ನ ಕ್ರೋಧಿ, ಕೆಲವರನ್ನ ಲೋಭಿ, ಕೆಲವರನ್ನ ದುಃಖಿ, ಕೆಲವರನ್ನ ಅಶಾಂತ ಮಾಡಿಬಿಡುತ್ತದೆ. लेकिन असली स्वरूप इन सब बातों से परे हैं. ಆದ್ರೆ ಅಸಲಿ ಸ್ವರೂಪ ಇವೆಲ್ಲ ಮಾತುಗಳಿಂದ ಭಿನ್ನ ಇದೆ. जो बच्चे अपने असली स्वरूप में स्थित रहते हैं वह सूर्यवंशी पद के अधिकारी बन जाते हैं.
ಯಾವ ಮಕ್ಕಳು ತಮ್ಮ ಅಸಲಿ ನಿಜವಾದ ಸ್ವರೂಪದಲ್ಲಿ ಸ್ಥಿತ ಇರುತ್ತಾರೆ ಅವರು ಸೂರ್ಯವಂಶಿ ಪದವಿಗೆ ಅಧಿಕಾರಿಯಾಗ್ತಾರೆ. स्लोगन, सर्व पर रहम करने वाले बनो तो अहम और वहम समाप्त हो जाएगा. ಸರ್ವರ ಮೇಲೆ ದಯೆ ತೋರಿಸುವಂಥವರು ಆಗ್ರಿ, ಆಗ ನಾನು ಮತ್ತು ನನ್ನದರ ಅಹಂಕಾರ ಸಮಾಪ್ತಿಯಾಗುತ್ತೆ. ಅವ್ಯಕ್ತಿ ಇಶಾರೆ, इस अव्यक्ति मास में बंधन मुक्त रह ಜೀವನ ಮುಕ್ತ ಸ್ಥಿತಿ ಕ ಅನುಭವ ಕರೋ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ. जब आपकी रचना कमल पुष्प जल में रहते जल के बंधन से मुक्त है. ನೋಡಿ, ನಿಮ್ಮ ರಚನೆ ಕಮಲ ಪುಷ್ಪ ನೀರಿನಲ್ಲಿರುತ್ತಾ ನೀರಿನ ಬಂಧನದಿಂದ ಮುಕ್ತ ಇದೆ. तो जब रचना में यह विशेषता है तो क्या मास्टर रचिता में नहीं हो सकती. ರಚನೆಯಲ್ಲಿ ಈ ವಿಶೇಷತೆ ಇದೆ ಅಂದ ಮೇಲೆ ಹಾಗಾದ್ರೆ ಮಾಸ್ಟರ್ ರಚಯಿತನಲ್ಲಿ ಈ ವಿಶೇಷತೆ ಇರಕ್ ಸಾಧ್ಯ ಇಲ್ವಾ. ಜಬ್ ಕಭಿ ಬಂಧನ್ ಮೇ ಫಸ್ ಜಾವೋ, ಯಾವಾಗ ನೀವು ಬಂಧನ ಸಿಕ್ಕಾಕೋತಿರಲ್ಲ, तो अपने सामने ಕಮಲ್ ಪುಷ್ಪಕ ದೃಷ್ಟಾಂತ ರಕ್ಕೋ, ಅವಾಗ ಎದುರಿಗೆ ಯಾವಾಗ್ಲೂ ಕಮಲ ಪುಷ್ಪದ ಉದಾಹರಣೆ ಇಟ್ಕೊಳ್ಳಿ. कि जब कमल पुष्प न्यारा प्यारा बन सकता है, ಕಮಲ ಪುಷ್ಪ ಅದು ನ್ಯಾರ ಪ್ಯಾರ ಭಿನ್ನ ಪ್ರಿಯ ಆಗ್ಲಿಕ್ಕೆ ಸಾಧ್ಯ ಅಂದ ಮೇಲೆ तो क्या मास्टर सर्वशक्तिवान नहीं बन सकते. ಆ ಟೈಪ್ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗ ಸಾಧ್ಯ ಇಲ್ವಾ. तो सदा बन जाएंगे. ಈ ರೀತಿ ಚೆಕ್ ಮಾಡ್ಕೊಂಡಾಗ ಎದುರಿಗೆ ಇಟ್ಕೊಂಡಾಗ ನೀವು ಸದಾ ಈ ರೀತಿ ಆಗ್ತೀರಿ. ಅಚ್ಚಾ, ಓಂ ಶಾಂತಿ.